ಶ್ರೀಮದ್ ಭಗವದ್ಗೀತೆ ಭಾರತದ ಆಧ್ಯಾತ್ಮಿಕ ಸಂವಿಧಾನ. ಮಾತಾಜಿ ತ್ಯಾಗಮಯಿ ಹೇಳಿಕೆ. ಶ್ರೀಕೃಷ್ಣನು ಅರ್ಜುನಿಗೆ ಬೋಧಿಸಿದ ಶ್ರೀಮದ್ ಭಗವದ್ಗೀತೆ ಸದ್ಗ್ರಂಥವು ಭಾರತದ ಸಂವಿಧಾನದ ನಿಜವಾದ ಆಧ್ಯಾತ್ಮಿಕ ಸಂವಿಧಾನ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದಂತಹ ಪೂಜ್ಯ ಮಾತಾಜಿ ತ್ಯಾಗಮಯಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ ಆಯೋಜನೆ ಮಾಡಿದಂತಹ ಸಾಮೂಹಿಕ ಗೀತಾ ಪಾರಾಯಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಶ್ರೀಮದ್ ಭಗವದ್ಗೀತೆಯು 18 ಅಧ್ಯಾಯಗಳನ್ನ 700 ಶ್ಲೋಕಗಳನ್ನು ಒಳಗೊಂಡಂತ ಬದುಕಿನ ಸಾರ ಸರ್ವಸ್ವವಾಗಿದ್ದು ತತ್ವಶಾಸ್ತ್ರವಾಗಿದೆ ಅಂತ ಹೇಳಿದ್ರು. ಇದು ಸನಾತನ ಹಿಂದೂ ಧರ್ಮದ ಭದ್ರವಾದ ಅಡಿಪಾಯವಾಗಿದೆ. ಈ ಆಧ್ಯಾತ್ಮಿಕ ಸದ್ಗ್ರಂಥಕ್ಕೆ ಮಾತ್ರ ಜನ್ಮವಿದ್ದು ಇದನ್ನ ಗೀತಾ ಜಯಂತಿ ಅಂತ ಆಚರಿಸುತ್ತೇವೆ ಅಂತ ಹೇಳಿದ್ರು. ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಸಂಪೂರ್ಣ ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳ ಪಠಣ ಮತ್ತು ಭಜನೆ ದಿವ್ಯತ್ರಿಯರಿಗೆ ಮಂಗಳಾರತಿ ನಡೆಯಿತು. ಕಾರ್ಯಕ್ರಮದಲ್ಲಿ ಡಿ ಕಾವೇರಿ, ಸುರೇಶ್, ಸುಮನಾ, ಕೋಟೇಶ್ವರ, ಎಂ ಗೀತಾ, ನಾಗರಾಜ್, ಮಮತಾ, ಕೃಷ್ಣ, ಗೋವಿಂದ ಶೆಟ್ಟಿ, ವೆಂಕಟಲಕ್ಷ್ಮಿ ಮತ್ತು ರಶ್ಮಿ, ಯತೀಶಂ ಸಿದ್ದಾಪುರ್, ಚೇತನ್, ಚಂದ್ರಮ್ಮ, ಉಷಾ, ಶ್ರೀನಿವಾಸ್, ನಾಗರತ್ನಮ್ಮ, ಸಿಎಸ್ ಭಾರತಿ, ಪಿಎಸ್ ಮಾಣಿಕ್ಯ, ಸತ್ಯನಾರಾಯಣ್, ಲತಾ, ಭಕ್ತವತ್ಸಲ, ಸುಧಾಮಣಿ, ಗೀತಾ, ವೆಂಕಟರೆಡ್ಡಿ ಮತ್ತು ವೆಂಕಟೇಶ್ ರೆಡ್ಡಿ ಮತ್ತು ಸಂಧ್ಯಾ ಸುಧಾಕರ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಹಾಜರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ.